ನಮ್ಮ ಪುರಾಣಗಳಲ್ಲಿ ಕಾಣಸಿಗೋ ಅದೆಷ್ಟೋ ಸುಂದರ ಸಂಕೇತಗಳಿವೆ ಅಲ್ವಾ? ಅದರಲ್ಲಿ ನವಿಲುಗರಿ ಕೂಡ ಒಂದು. ಆದರೆ ಅದರ ಹಿಂದೆ ಬರೀ ಸೌಂದರ್ಯ ಮಾತ್ರ ಇಲ್ಲ, ಯುಗಗಳನ್ನೇ ದಾಟಿ ಬಂದಿರೋ ಒಂದು ಅದ್ಭುತವಾದ ಕಥೆ ಇದೆ. ಬನ್ನಿ, ಆ ಕಥೆ ಏನು ಅಂತ ಇವತ್ತು ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಶ್ರೀಕೃಷ್ಣನ ಕಿರೀಟದಲ್ಲಿ ಆ ನವಿಲುಗರಿ ಯಾಕೆ ಇರುತ್ತೆ? ಅದಕ್ಕೇಕೆ ಅಷ್ಟೊಂದು ಪ್ರಾಮುಖ್ಯತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ. ಈ ಕಥೆಯ ಬೇರಿರೋದು ತ್ರೇತಾಯುಗದಲ್ಲಿ. ಹೌದು, ಶ್ರೀರಾಮ ಮತ್ತು ಸೀತೆ ವನವಾಸದಲ್ಲಿದ್ದ ಆ ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಕಥೆ ಶುರುವಾಗುತ್ತೆ. ಒಂದ್ಸಲ ಹೀಗೆ ಯೋಚನೆ ಮಾಡಿ, ತ್ರೇತಾಯುಗ, ಶ್ರೀರಾಮ ಮತ್ತೆ ಸೀತೆ ಒಂದು ದಟ್ಟ ಅರಣ್ಯದಲ್ಲಿ ದಾರಿ ಕಾಣದೆ ನಿಂತಿದ್ದಾರೆ. ಮುಂದೇನು ಮಾಡೋದು ಅನ್ನೋ ಚಿಂತೆ ಅವರನ್ನ ಕಾಡ್ತಾ ಇದೆ. ಆಗ ಅವರ ಈ ಕಷ್ಟದ ಪರಿಸ್ಥಿತಿಯನ್ನ ಒಂದು ನವಿಲು ನೋಡುತ್ತೆ. ನೋಡಿ ಸುಮ್ನಾಗಲ್ಲ, ಅವರಿಗೆ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಅದು ಕೇವಲ ಒಂದು ಪಕ್ಷಿ ಆಗಿರಲಿಲ್ಲ, ಅದೊಂದು ಕರುಣೆ ತುಂಬಿದ ಜೀವವಾಗಿತ್ತು. ಆ ನವಿಲು ಮಾಡಿದ ಸಹಾಯ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಅದು ದಾರಿ ತೋರಿಸಿದ ಹೇಗೆ ಗೊತ್ತಾ? ತನ್ನ ಸುಂದರವಾದ ಗರಿಗಳನ್ನೇ ಒಂದೊಂದಾಗಿ ಉದುರಿಸ್ತಾ ಮುಂದೆ ಸಾಗುತ್ತೆ. ಅದು ಉದುರಿಸಿದ ಪ್ರತಿಯೊಂದು ಗರಿಯೂ ರಾಮಸೀತೆಗೆ ದಾರಿದೀಪವಾಯಿತು. ಅಷ್ಟೇ ಅಲ್ಲ, ಆ ನವಿಲು ತನ್ನ ಮೈ ಮೇಲಿದ್ದ ಕೊನೆಯ ಗರಿಯವರೆಗೂ ದಾರಿಗಾಗಿ ಉದುರಿಸ್ಬಿಡುತ್ತೆ. ಅವರಿಗೆ ದಾರಿ ತೋರ್ಸೋ ತನ್ನ ಕೆಲ್ಸ ಮುಗೀತು ಅಂತ ಗೊತ್ತಾದ ತಕ್ಷಣ ಆ ನಿಸ್ವಾರ್ಥ ಜೀವಿ ತನ್ನ ಪ್ರಾಣವನ್ನೇ ಅರ್ಪಿಸ್ಬಿಡುತ್ತೆ. ನೋಡಿ, ಒಂದು ನವಿಲಿನ ಈ ಅಂತಿಮ ತ್ಯಾಗ ಒಂದು ದೈವಿಕ ವಚನಕ್ಕೆ ಕಾರಣವಾಗುತ್ತೆ. ಇಲ್ಲಿಂದ ನಮ್ಮ ಕತೆ ಇನ್ನೊಂದು ಯುಗಕ್ಕೆ ಜಿಗಿಯುತ್ತೆ. ಆ ನವಿಲಿನ ನಿಸ್ವಾರ್ಥ ಸೇವೆ ಮತ್ತು ಬಲಿದಾನವನ್ನು ನೋಡಿ ಶ್ರೀರಾಮನ ಮನಸ್ಸು ತುಂಬಿ ಬರುತ್ತೆ. ಆ ಕ್ಷಣದಲ್ಲಿ ಆತನೊಂದು ಪವಿತ್ರವಾದ ಮಾತನ್ನ, ಒಂದು ವಚನವನ್ನ ಕೊಡುತ್ತಾನೆ. ರಾಮ ಕೊಟ್ಟಿದ್ದು ಬರೀ ಒಂದು ಮಾತಲ್ಲ, ಅದೊಂದು ಸಂಕಲ್ಪ. ಸಂಕಲ್ಪ ಅಂದ್ರೆ ಏನು? ಅದು ಹೃದಯದಿಂದ ಬರುವ ಒಂದು ದೃಢವಾದ ನಿರ್ಧಾರ. ಕಾಲವನ್ನೇ ದಾಟಿಯಾದರೂ ಅದನ್ನ ಪೂರೈಸಲೇಬೇಕು ಅನ್ನೋ ಒಂದು ಶಪಥ. ಹಾಗಾದ್ರೆ ಆ ಸಂಕಲ್ಪ ಏನಿತ್ತು? ನಿನ್ನ ಈ ಮಹಾನ್ ತ್ಯಾಗವನ್ನ ಈ ಜನ್ಮದಲ್ಲಲ್ಲ, ನನ್ನ ಮುಂದಿನ ಅವತಾರದಲ್ಲಿ ನನ್ನ ಶಿರದ ಮೇಲೆ ಹೊತ್ತು ಗೌರವಿಸ್ತೇನೆ ಅಂತ ಶ್ರೀರಾಮ ವಚನ ನೀಡಿದನು. ಇಲ್ಲಿ ನೋಡಿ, ತ್ರೇತಾಯುಗದಲ್ಲಿ ನಡೆದ ತ್ಯಾಗ ಮತ್ತು ಕೊಟ್ಟ ವಚನ ಸಾವಿರಾರು ವರ್ಷಗಳ ನಂತರ ದ್ವಾಪರಯುಗದಲ್ಲಿ ಹೇಗೆ ಈಡೇರುತ್ತೆ ಅನ್ನೋದನ್ನ ಈ ಟೈಮ್ಲೈನ್ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ನೇರವಾಗಿ ದ್ವಾಪರಯುಗಕ್ಕೆ ಬರೋಣ. ಶ್ರೀರಾಮನೇ ಶ್ರೀಕೃಷ್ಣನಾಗಿ ಅವತರಿಸಿದ ಸಮಯ. ತ್ರೇತಾಯುಗದಲ್ಲಿ ಕೊಟ್ಟ ಆ ಹಳೆಯ ವಚನ ಈಗ ನೆರವೇರೋ ಕಾಲ ಬಂದಿದೆ. ಹೌದು, ಕೊಟ್ಟ ಮಾತಿನಂತೆ ಶ್ರೀರಾಮನ ಮರು ಅವತಾರವಾದ ಶ್ರೀಕೃಷ್ಣ ತನ್ನ ಕಿರೀಟದಲ್ಲಿ ಆ ನವಿಲಿನ ಗರಿಯನ್ನ ಹೆಮ್ಮೆಯಿಂದ ಧರಿಸುತ್ತಾನೆ. ಯುಗಗಳನ್ನ ದಾಟಿ ಬಂದ ಆ ವಚನ ಕೊನೆಗೂ ಪೂರ್ತಿಯಾಗುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂದ್ರೆ, ಕೃಷ್ಣನ ತಲೆಯ ಮೇಲಿರೋ ನವಿಲುಗರಿ ಕೇವಲ ಒಂದು ಅಲಂಕಾರದ ವಸ್ತುವಲ್ಲ, ಅದೊಂದು ಭಕ್ತನ ತ್ಯಾಗಕ್ಕೆ ದೇವರು ಕೊಟ್ಟ ಗೌರವ. ಯುಗಗಳನ್ನೇ ದಾಟಿ ಪಾಲಿಸಿದ ಒಂದು ಪವಿತ್ರ ವಚನದ ಸಂಕೇತ ಅದು. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಆ ಒಂದು ನವಿಲುಗರಿ ಏನನ್ನ ಪ್ರತಿನಿಧಿಸುತ್ತೆ? ಅದು ನಿಸ್ವಾರ್ಥ ತ್ಯಾಗ, ದೈವಿಕ ಕೃತಜ್ಞತೆ, ಜನ್ಮಗಳನ್ನೇ ದಾಟಿ ಪಾಲಿಸಿದ ವಚನ ಹಾಗೂ ಒಬ್ಬ ಸಾಮಾನ್ಯ ಭಕ್ತನಿಗೆ ಸಿಗಬಹುದಾದ ಅಸಾಮಾನ್ಯ ಗೌರವದ ಸಂಕೇತವಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಸಣ್ಣ ಜೀವಿಯ ತ್ಯಾಗವನ್ನ ಸಾವಿರಾರು ವರ್ಷಗಳ ನಂತರವೂ ನೆಂಪಿಟ್ಟುಕೊಂಡು ಗೌರವಿಸಲಾಯಿತು ಅಲ್ವಾ? ಹಾಗೆಯೇ ತ್ಯಾಗ ಮತ್ತು ಕೃತಜ್ಞತೆಯ ಇಂತಹ ಯಾವ ಕಥೆಗಳು ಇಂದು ನಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡಬಲ್ಲವು? ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ.